ವಾತಾವರಣ ತುಂಬ ಚೆನ್ನಾಗಿತ್ತು. ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ ತುಂಬ ಕನಸಿತ್ತದು. ಬಿಗ್ ಬಾಸ್ ಮನೆ ಒಳಗಡೆ ಹೇಗಿರುತ್ತೆ, ಫ್ಯಾಮಿಲಿನ ಬಿಟ್ಟಿರಬೇಕು, ಮೊಬೈಲಾಗಿ ಬಿಟ್ಟಿರಬೇಕು, ಫ್ರೆಂಡ್ಸಾಗಿ ಬಿಟ್ಟಿರಬೇಕು, ಮತ್ತು ಹೊರಗಡೆ ಪ್ರಪಂಚದಲ್ಲಿ ಏನು ನಡೀತೀನಿ ಅಂತ ಗೊತ್ತಾಗಲ್ಲ. ಬರೀ 17 ಜನ ಹೋಗಿರ್ತೀವಿ ಹೊರಗಡೆ, ಒಬ್ಬರೊಬ್ಬರು ಒಂದೊಂದು ವಾರ ಹೋಗ್ತಾ ಇರ್ತಾರೆ. ಅದೇ ಮುಖಗಳನ್ನ ನಾವು ಡೈಲಿ ನೋಡ್ತಾ ಇರಬೇಕು. ಬೆಳಗ್ಗೆ ಎದ್ರೆ ಗುಡ್ ಮಾರ್ನಿಂಗ್ ಅವ್ರಿಗೆ ಹೇಳಬೇಕು, ಗುಡ್ ನೈಟ್ ಅವ್ರಿಗೆ ಹೇಳಬೇಕು. ವಾರದ ಕೊನೆಯಲ್ಲಿ ಸುದೀಪಣ್ಣ ಬರೋರು ಒಂದಷ್ಟು ಜೋಶ್ ತುಂಬಿಸೋರು ನಮಗೆ. ಅದು ಬಿಟ್ಟರೆ ಹೊಸ ಮುಖಗಳು ನಾವು ನೋಡ್ತಾನೆ ಇರಲಿಲ್ಲ. ಒಂದೊಂದು ವಾರ ಯಾರಾದ್ರು ಗೆಸ್ಟ್ ಬಂದರೆ ಅವನ್ನ ನೋಡಿ ತುಂಬ ಖುಷಿ ಪಡ್ತಾಯಿತ್ತು. ಅದಾದಮೇಲೆ ಊಟದ ವಿಚಾರ ಆಗಿರ್ಬೋದು, ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಖುಷಿ ಇದೆ ತುಂಬ ಆ ಒಂದು ಜರ್ನಿ ನಾನಿದ್ದೀನಿ ಅಂತ ಹೇಳ್ಕೊಳಕ್ಕೆ. ಇಲ್ಲ 100% ಕನ್ಫರ್ಮ್ ಆಗಿದ್ದು ನಾನೇ ಆಚೆ ಬರೋದು ಈ ವಾರ ಅಂತ. ಯಾಕೆಂದರೆ ಇಬ್ಬರು ಟಫ್ ಫೈಟರೇ, ನಾನಾಗಲಿ ವಿನಯ್ ಆಗಲಿ. ಅಂದ್ಕೊಂಡಿರಲಿಲ್ಲ ಆ ಸ್ಟೇಜಿಗೆ ಬಂದು ನಿಂತ್ಕೊತೀವಿ ಅಂತ. ಯಾಕಂದರೆ ನಮ್ಮ ಜೊತೆ ಇದ್ದವರು ಒಂದು 9 ಜನ ಏನಿದ್ರು, ಅದರಲ್ಲಿ ನಮ್ಮ ತಲೆಯಲ್ಲಿ ಇತ್ತು ಇಂಥವ್ರೇ ಬರ್ಬೋದೇನೋ, ಇಂಥವ್ರೇ ಹೊರಡ್ಬೋದೇನೋ ಇವತ್ತು ಅಂತ. ಆದರೆ ಬ್ಯಾಡ್ ಲಕ್, ನಾನು ಆಚೆ ಬಂದೆ. ಒಂದು ಸ್ಪೆಷಲ್ ಎಲಿಮಿನೇಷನ್ ಆಗಿತ್ತು. ಯಾರಿಗೂ ಭಯ ಹೇಳೋಕ್ಕಾಗಿಲ್ಲ ಕರೆಕ್ಟಾಗಿ. ಕೊನೆಯದಾಗ ಒಂದು ಫೋಟೋ ತೊಗೊಳಕ್ಕಾಗಿಲ್ಲ. ಅದೊಂದು ಬೇಜಾರಿದೆ. ನಾನು ಏನೇ ಕೆಲಸ ಮಾಡ್ಬೇಕಂತ ಹೇಳಿದ್ರು ಮೊದಲನೇದಾಗಿ ನಮ್ಮ ತಂದೆ ನೆನೆಸ್ಕೊಂಡೇ ಮಾಡೋದು. ಬಿಗ್ ಬಾಸ್ ಮನೆ ಹೊರಗಡೆ ಹೋದಾಗ್ಲೂ ನಮ್ಮ ತಂದೆ ನೆನೆಸ್ಕೊಂಡು ಹೊರಗಡೆ ಹೋದವನು. ಮತ್ತು ಯಾವುದೇ ಆಟ ಆಡಬೇಕಂತ ಹೇಳಿದ್ರು ನಮ್ಮ ತಂದೆ ನೆನೆಸ್ಕೊಂಡು ಆಟ ಆಡ್ತಿದ್ದವನು. ಎಲ್ಲ ಕಡೆ ಮಿಸ್ ಮಾಡ್ಕೊತೀನಿ ಅಪ್ಪನ. ಇವತ್ತು ನಾನು ಇಲ್ಲಿ ಕೂತಿದ್ದೀನಿ ಅಂತ ಹೇಳಿದ್ರೆ ಅದು ನಮ್ಮ ಅಪ್ಪನಿಂದಾನೆ. ಅಷ್ಟು ಜೋಶ್ ತುಂಬಿಸೋರು. ನಾನು ಎಲ್ಲೇ ಏನೇ ಎಡಿದ್ರು ಪದೇ ಪದೇ ಹೇಳೋರು, ಈ ಥರ ಮಾಡಿ, ಈ ಥರ ನಡಿ ಅಂತ. ಅದೆಲ್ಲ ಉಪಯೋಗಿಸ್ಕೊಂಡೆ ಮನೇಲಿ. ಅದೇ 1 ತಿಂಗಳಿದ್ದ ಜರ್ನಿ ಖುಷಿ ಕೊಡ್ತು. ಮತ್ತು ಅಪ್ಪ ಇರಲಿಲ್ಲ ನೋಡೋಕ್ಕೆ ಅನ್ನೋದು ಒಂದು ಬೇಜಾರು. ಇಲ್ಲ, ಪಬ್ಲಿಕ್ ರೆಸ್ಪಾನ್ಸ್ ಆಗಲಿ, ಮನೆಯವ್ರ ರೆಸ್ಪಾನ್ಸ್ ಆಗಲಿ, ಫ್ರೆಂಡ್ಸ್ ಎಲ್ಲ ರೆಸ್ಪಾನ್ಸ್ ಆಗಲಿ, ಪ್ರತಿಯೊಬ್ಬರು ಶಾಕ್ ಆಗಿದ್ದರು. ರಕ್ಷಕ್ ಇಷ್ಟು ಬೇಗ ಆಚೆ ಬಂದ ಅನ್ನೋದು. ಒಂದಷ್ಟು ಜನ ಫೋನ್ ಮಾಡಿ ಕೇಳಿದ್ರು, ನೀನು ನಿಜವಾಗ್ಲೂ ಆಚೆ ಬಂದ ಅನ್ನೋದೇ ನಂಬೋಕ್ಕಾಗ್ತಲ್ಲ ಅಂತ. ಒಂದೇ ಸಲ ನಾಮಿನೇಟ್ ಆದವನು, ಒಂದೇ ಸಲ ಎಲಿಮಿನೇಟ್ ಆಗಿಬಿಟ್ಟೆ. ನನಗೂ ತುಂಬ ಶಾಕ್ ಅನಿಸ್ತಿದೆ ಇವತ್ತಿಗೆ. ಅವರು ಎಕ್ಸ್ಪೆಕ್ಟೇಷನ್ ಇತ್ತು. ಅಂದರೆ ಒಳ್ಳೆ ಎಲ್ಲ ಚೆನ್ನಾಗಿ ಆಡ್ತಿದ್ದೆ, ಗೇಮ್ಗಳು ಪ್ರತಿಯೊಬ್ಬರು ನೋಡ್ತಿದ್ರು. ಮತ್ತು ಒಳ್ಳೆ ಇರೋರಿಗೆಲ್ಲ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಮಾಡ್ತಿದ್ದೆ. ರೂಲ್ಸ್ನ ಯಾವುದು ಬ್ರೇಕ್ ಮಾಡ್ತಾ ಇರಲಿಲ್ಲ. ನಾಮಿನೇಟ್ ಆಗ್ತೀನಿ ಅಂತ ಗೊತ್ತಿತ್ತು. ಈ ವಾರ ಸ್ವಲ್ಪ ಡಲ್ ಆಗಿದ್ದೆ, ನಾಮಿನೇಟ್ ಆಗ್ತೀನಿ, ಆಚೆ ಬರಲ್ಲ ಅಂತ ಅಂದ್ಕೊಂಡಿದ್ದೆ. ನಮ್ಮ ಮನೇಲಿ ಇದ್ದಿದ್ದೆಲ್ಲ ರೆಸ್ಪಾನ್ಸ್ ಅದೇ, ಈ ವಾರ ನೀನು ಆಚೆ ಬರಲ್ಲ ಅಂತಲೇ ಅಂದ್ಕೊಂಡಿದ್ದು, ಒಂದೇ ಸಲ ನಾಮಿನೇಟ್ ಆಗಿ ಆಚೆ ಬಂದುಬಿಟ್ಟೆ ಅಂತ ಅವ್ರಿಗೊಂದು ಬೇಜಾರಿದೆ. ಚಾನ್ಸೇ ಇಲ್ಲ. ಅದನ್ನು ಕೆಟ್ಟ ಪದ ಅಂತ ನಾನು ಇವಾಗಲೂ ಹೇಳಲ್ಲ, ಹಂಗೆ ಆರ್ಗ್ಯೂ ಮಾಡ್ತೀನಿ ನಾನು. ಯಾಕಂದರೆ ಅವ್ರು ಪ್ರತಾಪ್ ಅವ್ರಿಗೆ ಬೇಜಾರಾಗಿತ್ತು, ಅದು ಒಂದೇ ಒಂದು ರೀಸನ್ಗೋಸ್ಕರ ನಾನು ಸಾರಿ ಕೇಳಿದೆ. ಇವಾಗಲೂ ಇನ್ನೊಂದ್ಸಲ ಹೇಳ್ತೀನಿ ಗೂಬೆ ಅಂತ. ಅದು ಯಾವುದೋ ನನಗೇನು ತಪ್ಪು ಅಂತ ಅನಿಸಲ್ಲ. ಕ್ಯಾಶುವಲಾಗಿ ನಾವು ಮಾತಾಡಬೇಕಾದ್ರೆ, ಫ್ರೆಂಡ್ಸ್ ಹತ್ರ ಮಾತಾಡ್ಬೇಕಾದ್ರೆ, ಇಲ್ಲ ಫ್ಯಾಮಿಲಿ ಹತ್ರ ಮಾತಾಡ್ಬೇಕಾದ್ರೆ ಅದು ಬಂದೇ ಬರುತ್ತೆ ವರ್ಡು. ಅದಕ್ಕಿಂತ ತುಂಬ ದೊಡ್ಡ ದೊಡ್ಡ ಪದಗಳು ಮಾತಾಡಿದ್ರು ಮನೆ ಒಳಗಡೆ. ಅದು ಎಲ್ಲೋ ಒಂದು ಕಡೆ ಪ್ಲಸ್ ಆಗಿಲ್ಲ. ನಾನು ಗೂಬೆ ಅಂದಿದ್ದೆ ನನಗೆ ಮೈನಸ್ ಆಯ್ತೇನೋ ಅಂತ ಅನ್ಸುತ್ತೆ ಇವಾಗ ಸಡನ್ನಾಗಿ ಅದು ಯೋಚನೆ ಮಾಡಿದಾಗ. ನಾನು ಯಾವುದೋ ಅಂಥ ಪದಗಳು ಆಡೇ ಇಲ್ಲ ಒಳಗಡೆ. ಆಡೋಕ್ಕೆ ಬರ್ತದೆ ನನಗೂ, ಆದರೆ ಆಡಿಲ್ಲ. ಅರೆ ಅದನ್ನು ಯಾರು ಫಿಲ್ಟ್ರ್ ಮಾಡಿದಿರೋ ಓಡೆ ಆಡಿದ್ದಾರೆ ಬೇರೆ ಥರ ಮಾತುಗಳು. ಎಲ್ಲರೂ ಕೇಳಿಸ್ಕೊಂಡಿರ್ತಾರೆ ಅದನ್ನು. ಕೆಲವೊಂದು ಕಡೆ ಬೀಪ್ ಬಂದಾಗ ದೊಡ್ಡ ದೊಡ್ಡ ಮಾತುಗಳಿದೆ. ಅದು ಎಲ್ಲೋ ಒಂದು ಕಡೆ ಅವ್ರಿಗೆ ಅನಿಸಿಲ್ವಾ, ಅದು ದೊಡ್ಡ ಮಾತು, ಗೂಬೆನ ಒಂದು ದೊಡ್ಡ ಮಟ್ಟಕ್ಕೆ ತೊಗೊಂಡೋದ್ರು. ಅದೊಂದು ಬೇಜಾರು ಅನಿಸ್ತು ನನಗೆ. ಇಲ್ಲ, ಅದು ಮೇ ಬಿ ಪಂಚಾಯಿತಿ ಅಂತ ಬಂದಾಗ ನಾವೆಲ್ಲಿ ತಪ್ಪು ಮಾಡಿರ್ತೀವೋ ಸುದೀಪಣ್ಣ ಅಲ್ಲಿ ನಮ್ಮನ್ನ ತಿದ್ದದೇ ಇದು ಮಾಡ್ತಾರೆ ಅಷ್ಟೇ. ಅಲ್ಲೂ ಹೇಳಿದೆ ಪ್ರತಾಪ್ ಅವ್ರಿಗೆ ನನ್ನ ಕಡೆಯಿಂದ ಬೇಜಾರಾಗಿದೆ, ಅದಕ್ಕೋಸ್ಕರ ಸಾರಿ ಕೇಳಿದ್ದೀನಿ ಅಂತ. ಜಗಳಾಡಿದ ವಿಷಯಕ್ಕೆ ನಾನು ಸಾರಿ ಕೇಳಿಲ್ಲ. ಗೂಬೆ ಅಂದಿರೋ ವಿಷಯಕ್ಕೆ ಅವ್ರ ಮನಸ್ಸಿಗೆ ಬೇಜಾರಾಗಿದ್ರೆ ಅದಕ್ಕೆ ಸಾರಿ ಅಂತ ಇನ್ನೊಂದ್ಸರಿ ನಾನು ಅಲ್ಲೇ ಕೇಳಿದೆ ಪಂಚಾಯಿತಿನಲ್ಲೇ. ಚೇಂಜ್ ಆದೆ ಅಂತ ನಿಮ್ಗೆ ಏನಕ್ಕೆ ಅನಿಸ್ತು? ಅಲ್ಲಿ ಯಾರ ಪರನೂ ನಾವಲ್ಲ, ಯಾರ ವಿರೋಧನೂ ನಾವಲ್ಲ. ಓಡೆ ಹೋಗಿದ್ದು ಒಬ್ಬನೇ, ಬಂದಿದ್ದು ಆಚೆ ಒಬ್ಬನೇ. ಅಲ್ಲಿ ಯಾರು ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಆಗಲಿ ನೋಡ್ಕೊಂಡು ಒಳಗಡೆ ಹೋಗಲ್ಲ. ಆಟ ಅಂದರೆ ಆಟನೇ ಆಡಬೇಕಾಗತ್ತೆ. ಮೊದಲನೇ ವಾರ ಎಲ್ಲೊಂದು ಕಡೆ ಪ್ರತಾಪ್ ಅವ್ರಿಗೆ ಮನ್ಸಿಗೆ ಬೇಜಾರು ಮಾಡಿದಾಗ, ಕೆಲವ್ರು ಮಾತಾಡಿದಾಗ ಟಾಂಟ್ ಮಾಡಿ, ಅವಾಗ ನಾನು ನಿಂತ್ಕೊತೀನಿ. ನಮ್ಮವರೇ ಇದು ಮಾಡ್ತಿರೋದು ಹೊರಗಡೆ ಬೇಕಾಗಿಲ್ಲ ಅದು. ಯಾಕಂದರೆ ಹೊರಗಡೆ ಇರೋ ವಿಷಯ ಹೊರಗಡೆ ತೊಗೊಂಬಂದು ಹೇಳೋದು ತುಂಬ ದೊಡ್ಡ ತಪ್ಪಾಗುತ್ತೆ. ಹೊರಗಡೆ ಏನೇ ಆದರೂ ಗೇಮ್ಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಮಾತುಗಳಾಗಿರ್ಬೋದು, ಅಲ್ಲಿನಾದ್ರು ತಪ್ಪಾದರೆ ಅವ್ರ ಮೇಲೆ ಬ್ಲೇಮ್ ಮಾಡಲಿ, ಇದು ತುಂಬ ದೊಡ್ಡ ತಪ್ಪು ಅಂತ ಹೇಳ್ತೀನಿ. ಅದಾದಮೇಲೆ ನಾನೇನು ಆಪೋಸಿಟಾಗಿ ನಿಂತ್ಕೊಂಡಿಲ್ಲ ಪ್ರತಾಪ್ಗೆ, ಯಾರಿಗೂ ಆಪೋಸಿಟಾಗಿ ನಿಂತ್ಕೊಂಡಿಲ್ಲ ಒಳಗಡೆ, ಪ್ರತಾಪ್ಗೆ ಅಂತಲೇ ಅಲ್ಲ. ಮೊದಲನೇ ಸರಿ ಅದು ತಪ್ಪಾದಾಗ ನನಗನ್ನಿಸ್ತು, ನಿಂತ್ಕೊಂಡೆ. ಅದಾದಮೇಲೆ ಆಟನ ಪ್ರತಾಪೇ ಆಡಿದ್ರು, ಖುಷಿ ಆಯಿತು. ನನಗೆ ವರ್ತೂರು ಸಂತೋಷ್ ಅವ್ರ ಮುಂಚೆ ಪರಿಚಯ ಇದ್ದರು. ಅದು ಬಿಟ್ಟರೆ ಇನ್ನೆಲ್ಲ ನಾನು ಅಲ್ಲೇ ನಂಗೆ ಪರಿಚಯ ಆಗಿದ್ದು, ತುಂಬ ಕ್ಲೋಸ್ ಆಗಿದ್ದು. ಅದಕ್ಕಿಂತ ಮುಂಚೆ ಅಂದರೆ ವರ್ತೂರು ಸಂತೋಷ್ ಅವರು ಒಂದು 2-3 ಸ್ಟೇಜಲ್ಲಿ ನಾವು ಮೀಟ್ ಆಗಿದ್ವಿ. ಅಲ್ಲಿ ಹೋಗೋದ್ಮೇಲೆ ಇನ್ನೂ ಕ್ಲೋಸ್ ಆದ್ವಿ. ಏನೂ ಇಲ್ಲ, ನಂದೊಂದು ಬ್ಯಾಡ್ ಲಕ್. 4ನೇ ವಾರಕ್ಕೆ ಆಚೆ ಬಂದೆ. ಅವ್ರು ಚೆನ್ನಾಗಿ ಆಡ್ತಿದ್ದಾರೆ, ಹಾಡಲಿ. ಫೈನಲ್ಸ್ ಗಂಟೆ ಬಂದರೆ ನಮಗೂ ಖುಷಿನೇ. ಯಾರೇ ಗೆದ್ದರೂ ನಮ್ಮ ಫ್ಯಾಮಿಲಿ ಅಂತ ಹೇಳಿದ್ದೀನಿ ಫಸ್ಟೇ, ಬಿಗ್ ಬಾಸ್ ಫ್ಯಾಮಿಲಿ. ಯಾರೇ ಗೆದ್ದರೂ ಖುಷಿನೇ, ಯಾರೇ ಕೊನೆ ಗಂಟೆ ಬಂದರೂ ಖುಷಿನೇ. ಕಾನ್ಫಿಡೆನ್ಸ್ ಆಗಿದ್ದಕ್ಕೆ ನಾನು ಕ್ಯಾಪ್ಟನ್ ಆಗಿದ್ದು, ಕಾನ್ಫಿಡೆನ್ಸ್ ಆಗಿದ್ದಕ್ಕೆ ಎಲ್ಲ ಆಟನೂ ಗೆದ್ದಿದ್ದು, ಕಾನ್ಫಿಡೆನ್ಸ್ ಆಗಿದ್ದಕ್ಕೆ ಮನೆಯವ್ರು ನನಗೆ ಉತ್ತಮ ಕೊಟ್ಟಿದ್ದು. ಅದೆಲ್ಲ ಯಾವಾಗಲೂ ನಾನು ಕಮ್ಮಿ ಆಗಲ್ಲ, ಹೋಗಿದ್ದೀನೋ ಇಲ್ಲ ಸೈಲೆಂಟ್ ಆಗಿದ್ದೀನೋ ಅಂತ. ನಾನು ಆ ಸ್ಟೇಜ್ಗೆ ರೆಸ್ಪೆಕ್ಟ್ ಮಾಡ್ತೀನಿ ಹೊರತು ಬಿಟ್ಟರೆ ಅಲ್ಲಿ ನಾನು ಸೈಲೆಂಟಾಗಿ ಇದ್ದವನಲ್ಲ. ದೊಡ್ಡ ದೊಡ್ಡ ಪದಗಳು ಆವಾಗಲೇ ಹೇಳ್ದಂಗೆ ದೊಡ್ಡ ದೊಡ್ಡ ಪದಗಳು ನಾನು ಯೂಸ್ ಮಾಡ್ಬೋದಾಗಿತ್ತು. ಆದರೆ ಆ ಸ್ಟೇಜಲ್ಲಿ ಕೋಟ್ಯಾಂತರ ಜನ ನೋಡ್ತಾ ಇರ್ತಾರೆ. ಸೌಂಡ್ ಅಂದರೆ ಬರೀ ಮಾತಾಡೋದ್ರಿಂದ ಅಲ್ಲ, ನಾವು ಮಾಡೋ ಕೆಲಸದಲ್ಲೂ ಸೌಂಡ್ ಇರಬೇಕು, ನಾವು ಮಾಡೋ ಗೇಮಲ್ಲೂ ಸೌಂಡ್ ಇರಬೇಕು. ಅದನ್ನು ನಾನು ಮಾಡಿದ್ದೀನಿ, ಅದನ್ನು ನಾನು ಪ್ರೂವ್ ಮಾಡಿದ್ದೀನಿ. ಸುಮ್ಮನೆ ಜ್ವರ ಕಿರ್ಚಾಡ್ಬಿಟ್ರೆ ಆ ಹೂ ಅಂದ್ಬಿಟ್ರೆ ನಾನು ಪೋಟ್ರೆ ಆಗೋಕ್ಕೆ ಜನದ ಮುಂದೆ ಅದು ನನಗೆ ಮಾಡೋಕ್ಕೆ ಇಷ್ಟ ಇಲ್ಲ. ನಂಗೆ ಡ್ರಾಮಾ ಮಾಡೋಕ್ಕೆ ಹೊರಗಡೆ ಇಷ್ಟ ಇರಲಿಲ್ಲ. ನನ್ನ ನಿಜವಾದ ಮುಖಾನೇ ಅದು. ಮನೆ ಹೊಡಿರೋದು ನಾನು ಅದೇ ಥರ ಇರ್ತದೆ, ಖುಷಿಯಾಗಿ. ಬಿಗ್ ಬಾಸ್ ಮನೇಲಿದ್ದು ಅದೇ ಥರ ಅಷ್ಟೇ. ಇಲ್ಲ, ಅದನ್ನು ಪೋಟ್ರೆ ಮಾಡ್ಕೊಬೇಕು ಒಳ್ಳೆಯ ಥರ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ನಾನು ಇದ್ದಿದ್ದೆ ಅದೇ ಥರ,
ಒಳಗಡೆ ಇದ್ದಿದ್ದು ಅದೇ ಥರ. ಅದು ನನಗೇನು ಕಷ್ಟ ಅನಿಸಿಲ್ಲ. ಅದನ್ನು ಮುಖವಾಡ ಹಾಕೊಂಡು ಬದುಕಬೇಕಲ್ಲಿ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅಯ್ಯೋ ನಾನು ಹಂಗಿದ್ದೆ ಮನೇಲಿ, ಹಿಂಗೆ ಇರಬೇಕಾಗತ್ತಾ ಇಲ್ಲಿ ಅಂತ. ಅದು ನನಗೆ ಇಲ್ವಲ್ಲ. ಫಸ್ಟ್ ಆಫ್ ಆಲ್ ನಾವು ಹೊರಗಡೆ ಇದ್ದಿದ್ದು ಹಂಗೆ, ಒಳಗಡೆ ಇದ್ದಿದ್ದು ಹಂಗೆ. ನನಗೇನು ಕಷ್ಟ ಅನಿಸಿಲ್ಲ. ಇಲ್ಲ ಯಾವ ಟಾಸ್ಕು ಕಷ್ಟ ಅನಿಸಿಲ್ಲ. ಏನು ಬಂಡೆ ಹೊಡೆಯೋದೇನು ಕೊಡಲ್ವಲ್ಲ ಅಲ್ಲಿ ಕಷ್ಟ ಅನ್ಸೋದು. ಎಲ್ಲ ಆಡೋದೇ ಕೊಡೋದು. ಎಲ್ಲ ಟಾಸ್ಕು ಆಡಿದ್ದೀನಿ, ಗೆದ್ದಿದ್ದೀನಿ. ಅದಕ್ಕೆ ನನಗೆ ಯಾವುದು ಬಿಟ್ಕೊಟ್ಟೆ ಅಂತ ಅನಿಸಿಲ್ಲ. ನಾನು ಹೊರಗಡೆ ಇದ್ದಾಗಲೇ ಜನನ ಸಂಪಾದನೆ ಮಾಡಿದವನು. ಒಳಗಡೆ ಜನನ ಸಂಪಾದನೆ ಮಾಡ್ಬೇಕಂತ ಒಳಗಡೆ ಹೋದವನಲ್ಲ. ಜನಕ್ಕೆ ನಾನು ಏನು ಅಂತ ತಲುಪಿಸ್ಬೇಕು ಅಂತ ಒಳಗಡೆ ಹೋದವನು. ಹೊರಗಡೆಯಿಂದಲೇ ನಾನು ಜನನ ಸಂಪಾದನೆ ಮಾಡಿ ನಂದು ಅನ್ನೋದೊಂದು ಬ್ರ್ಯಾಂಡ್ ಕಟ್ಟಾಕಿ ಒಳಗಡೆ ಹೋದವನು, ಬುಲೆಟ್ ಅಂದ್ಬಿಟ್ಟು. ಅದು ನಮ್ಮ ತಂದೆ ಹೆಸರು ಉಳಿಸ್ಬೇಕು ಅಂತ ಒಳಗಡೆ ಹೋದವನು. ನನ್ನ ಮಾತುಗಳು ಕೆಲವ್ರಿಗೆ ಹರ್ಟ್ ಮಾಡೋದು, ಕೆಲವ್ರಿಗೆ ಬೇಜಾರು ಮಾಡೋದು, ಕೆಲವ್ರಿಗೆ ಮನಸ್ಥಿತಿ ಹಾಳು ಮಾಡೋದು ಅದು ನನ್ನ ಸ್ವಭಾವ ಅಲ್ಲ. ಇಲ್ಲಾಂದರೆ ಅಲ್ಲಿ ಯಾರನ್ನೋ ನಾನು ಬೈದು ಪಾಪ ಅವ್ರು ಹೊರಗಡೆ ಯಾರೋ ಫ್ಯಾಮಿಲಿ ಬೇಜಾರು ಮಾಡ್ಕೊಂಡು ಅದು ನನಗೆ ಬೇಕಾಗಿರಲಿಲ್ಲ. ಅದಕ್ಕೆ ನಾನಾಗಿದ್ದೆ ಒಳಗಡೆ. ಆ ಬ್ರ್ಯಾಂಡ್ನ ಹಂಗೆ ಉಳಿಸ್ಕೊಂಡು ಆಚೆ ಬಂದೆ ಖುಷಿಯಾಗಿ. ನನಗೇನು ಹಂಗೆ ಅನಿಸಿಲ್ಲಪ್ಪ. ನಾನು ಎಲ್ಲರ ಜೊತೆ ಇದ್ದಿದ್ದರಿಂದ ನನಗೇನು ಹಂಗೆ ಅನಿಸಿಲ್ಲ. ಅಂದರೆ ಜಾಸ್ತಿ ನಾನಾಗಲಿ, ವಿನಯ್, ನಮ್ರತಾ, ಸ್ನೇಹಿತ, ತುಕಾಲಿ ಸಂತೋಷ್ ಅವರು ಮತ್ತು ವರ್ತೂರು ಸಂತೋಷ್ ಅವರು ಎಲ್ಲರೂ ಒಂದೇ ಗ್ಯಾಂಗಲ್ಲಿ ಕೂತ್ಕೊತಾ ಇದ್ವಿ. ಅದಕ್ಕೆ ಗ್ಯಾಂಗು, ಗ್ರೂಪು ಅಂತ ಅನಿಸ್ತಾಯಿತ್ತು. ಅದು ಬಿಟ್ಟರೆ ನಾನು ಎಲ್ಲರ ಜೊತೆ ಚೆನ್ನಾಗಿದ್ದೆ. ನನಗೇನು ಆ ಥರ ಅನಿಸಿಲ್ಲ. ನಾನು ಹೊರಗಡೆ ಇದ್ದಾಗಲೇ ಜನನ ಸಂಪಾದನೆ ಮಾಡಿದವನು. ಒಳಗಡೆ ಜನನ ಸಂಪಾದನೆ ಮಾಡ್ಬೇಕಂತ ಒಳಗಡೆ ಹೋದವನಲ್ಲ. ಜನಕ್ಕೆ ನಾನು ಏನು ಅಂತ ತಲುಪಿಸ್ಬೇಕು ಅಂತ ಒಳಗಡೆ ಹೋದವನು. ಹೊರಗಡೆಯಿಂದಲೇ ನಾನು ಜನನ ಸಂಪಾದನೆ ಮಾಡಿ ನಂದು ಅನ್ನೋದೊಂದು ಬ್ರ್ಯಾಂಡ್ ಕಟ್ಟಾಕಿ ಒಳಗಡೆ ಹೋದವನು, ಬುಲೆಟ್ ಅಂದ್ಬಿಟ್ಟು. ಅದು ನಮ್ಮ ತಂದೆ ಹೆಸರು ಉಳಿಸ್ಬೇಕು ಅಂತ ಒಳಗಡೆ ಹೋದವನು. ನನ್ನ ಮಾತುಗಳು ಕೆಲವ್ರಿಗೆ ಹರ್ಟ್ ಮಾಡೋದು, ಕೆಲವ್ರಿಗೆ ಬೇಜಾರು ಮಾಡೋದು, ಕೆಲವ್ರಿಗೆ ಮನಸ್ಥಿತಿ ಹಾಳು ಮಾಡೋದು ಅದು ನನ್ನ ಸ್ವಭಾವ ಅಲ್ಲ. ಇಲ್ಲಾಂದರೆ ಅಲ್ಲಿ ಯಾರನ್ನೋ ನಾನು ಬೈದು ಪಾಪ ಅವ್ರು ಹೊರಗಡೆ ಯಾರೋ ಫ್ಯಾಮಿಲಿ ಬೇಜಾರು ಮಾಡ್ಕೊಂಡು ಅದು ನನಗೆ ಬೇಕಾಗಿರಲಿಲ್ಲ. ಅದಕ್ಕೆ ನಾನಾಗಿದ್ದೆ ಒಳಗಡೆ. ಆ ಬ್ರ್ಯಾಂಡ್ನ ಹಂಗೆ ಉಳಿಸ್ಕೊಂಡು ಆಚೆ ಬಂದೆ ಖುಷಿಯಾಗಿ. ನನಗೇನು ಹಂಗೆ ಅನಿಸಿಲ್ಲಪ್ಪ. ನಾನು ಎಲ್ಲರ ಜೊತೆ ಇದ್ದಿದ್ದರಿಂದ ನನಗೇನು ಹಂಗೆ ಅನಿಸಿಲ್ಲ. ಅಂದರೆ ಜಾಸ್ತಿ ನಾನಾಗಲಿ, ವಿನಯ್, ನಮ್ರತಾ, ಸ್ನೇಹಿತ, ತುಕಾಲಿ ಸಂತೋಷ್ ಅವರು ಮತ್ತು ವರ್ತೂರು ಸಂತೋಷ್ ಅವರು ಎಲ್ಲರೂ ಒಂದೇ ಗ್ಯಾಂಗಲ್ಲಿ ಕೂತ್ಕೊತಾ ಇದ್ವಿ. ಅದಕ್ಕೆ ಗ್ಯಾಂಗು, ಗ್ರೂಪು ಅಂತ ಅನಿಸ್ತಾಯಿತ್ತು. ಅದು ಬಿಟ್ಟರೆ ನಾನು ಎಲ್ಲರ ಜೊತೆ ಚೆನ್ನಾಗಿದ್ದೆ. ನನಗೇನು ಆ ಥರ ಅನಿಸಿಲ್ಲ. ಇಲ್ಲ ಕಷ್ಟನೇ ಆಗುತ್ತೆ. ಆದರೆ ಒಳಗಡೆ ಹೋಗಾದ್ಮೇಲೆ ನಾವೆಲ್ಲ ಸವಾಲುಗಳು ರೆಡಿಯಾಗಿರಬೇಕು. ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಒಳಗಡೆ ಹೋಗಬಾರ್ದು ಅಂತ ನನ್ನ ಅನಿಸಿಕೆ. ನಾನು ಎಲ್ಲದಕ್ಕೂ ಅಡ್ಜಸ್ಟ್ ಆದೆ. ಒಳಗಡೆ 3 ಚಪಾತಿ ತಿನ್ನಬೇಕಾಯಿತು ದಿನಕ್ಕೆ. ಒಂದೇ ಒಂದು ಬೌಲ್ ಕಪ್ಪು ಒನ್ ಟೈಮ್ಗೆ ಎಲ್ಲದನ್ನು ಅಡ್ಜಸ್ಟ್ ಮಾಡ್ಕೊಂಡು ಒಡೆ ಇದ್ದಿದ್ದು. ಮತ್ತು ಬೇಕು ಅಂತ ಹೇಳಿದ್ರೆ ಬೇರೆಯವ್ರು ಕೇಳಿದರೆ ನಮಗೂ ಕೊಡ್ತಾಯಿದ್ರು, ನಾವು ಕೇಳಿದರೆ ಬೇರೆಯವ್ರಿಗೂ ಕೊಡ್ತಾಯಿದ್ವಿ. ಆ ಥರ ಅಡ್ಜಸ್ಟ್ ಮಾಡ್ಕೊಂಡು ಒಡೆ ಹೋಗಿದ್ದು. ಅದೊಂದು ಹೊಸ ಎಕ್ಸ್ಪೀರಿಯೆನ್ಸು. ಯಾಕಂದರೆ ಹೊರಗಡೆ ಆ ಥರ ಇರ್ತಿರಲಿಲ್ಲ. ಯಾವ್ಯಾವ್ದು ಕಣ್ಣಿಗೆ ಬೇಕೋ ಎಲ್ಲ ತಿಂತಾಯಿದ್ವಿ, ಯಾವ್ಯಾವ್ದು ಬೇಕೋ ಎಲ್ಲ ಆರ್ಡ್ರ್ ಮಾಡ್ಕೊತಾ ಇದ್ವಿ. ಹೊಡೆ ಹೋದಾಗ ಅಲ್ಲಿ ಲಿಮಿಟಾಗಿ ತಿನ್ನಬೇಕಿತ್ತು. ಅನ್ನ ಒಂದು ಬೌಲು ಕಮ್ಮಿ ಮಾಡ್ತಾಯಿದ್ರು. ಅಂದರೆ ವಾರ ನಾವು ಸಾಗಿಸ್ಬೇಕಂತ ಹೇಳಿದರೆ ಅನ್ನನೂ ಇರಬೇಕು, ರಾಗಿ ದೋಸೆ ಮತ್ತೊಂದು ಎಲ್ಲ ನಾವು ಡಿವೈಡ್ ಮಾಡ್ಕೊತಿದ್ವಿ. 2 ದಿನ ಇದು ಮಾಡೋಣ, ಇಲ್ಲ 2 ದಿನ ಇದು ಮಾಡೋಣ. ತರಕಾರಿಗಳೆಲ್ಲ ಇದೆ, ಕೆಟ್ಟೋಗುತ್ತೆ, ಯಾವುದು ಕೆಟ್ಟೋಗುತ್ತೋ ಬೇಗ ಮಾಡ್ತಿದ್ವಿ ಪಲ್ಯಗಳನ್ನ. ಆ ಥರ ಎಲ್ಲ ಮಾಡಿಕೊಂಡು ದಿನಗಳು ಕಳ್ಕೊಂಬಂದಿದ್ದು ನಾವು. ಸಿಚುವೇಶನ್ ತಕ್ಕಂಗೆ ಇರ್ತಾರೆ ಸರ್. ಅಲ್ಲಿ ಯಾರು ಮುಖವಾಡ ಹಾಕೊಂಡು ಅಂದರೆ ಮುಖವಾಡ ಹಾಕೊಂಡು ಬದುಕಕ್ಕೆ ಒಳಗಡೆ ಬಂದಿಲ್ಲ. ಆ ಸಿಚುವೇಶನ್ ಹೇಗಾಗುತ್ತೋ ಆ ಥರ ಇರ್ತಾರೆ. ಕೆಲವೊಂದು ಟೈಮ್ ನಾನು ನೋಡಿದ್ದೀನಿ ಕಂಟೆಂಟ್ಗೋಸ್ಕರ ಜಗಳ ಮಾಡಿರೋದು. ಕ್ಯಾಮ್ರಾ ನಮ್ಮ ಕಡೆ ಪ್ಯಾನ್ ಆಗಿದೆಯಾ, ಝೂಮ್ ಆಗಿದೆಯಾ ಅದನ್ನು ನೋಡ್ಕೊಂಡು ಜಗಳ ಮಾಡಿರೋ ನಾನು ನೋಡಿದ್ದೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಆ ಸಿಚುವೇಶನ್ ಹಂಗೆ ಮಾಡಿಬಿಡುತ್ತೆ. 4 ಗೋಡೆ ಮಧ್ಯೆ ಇರ್ತೀವಿ, ಫ್ಯಾಮಿಲಿ ನೋಡ್ತಾರಲ್ಲ, ಆ ಟೆನ್ಷನ್ ಇರುತ್ತೆ. ಮೊಬೈಲ್ ಇರೋಲ್ಲ ನಮ್ಮ ಹತ್ರ. ಆಮೇಲೆ ಹೊರಗಡೆ ಪ್ರಪಂಚ ಏನು ನಡೀತಿದೆ ಅಂತ ಗೊತ್ತಾಗಲ್ಲ. ಆ ಟೆನ್ಷನ್ಗೆ ಬೇರೆಯವ್ರ ಮೇಲೆ ಇರೋ ಫ್ರಸ್ಟ್ರೇಷನ್ ಇಲ್ಲಿ ತೊಗೊಂಬಂದು ಆಗ್ತಾರೆ ಅಂತ ಅನಿಸ್ತಾಯಿತ್ತು. ಅದು ಬಿಟ್ಟರೆ ಬೇಕಂತಾನೆ ಯಾರೋ ಮಾಡ್ತಿದ್ದಾರೆ ಅನ್ನೋದಿಲ್ಲ ನನಗೆ ಅನಿಸಿಲ್ಲ. ಕೆಲವೊಂದು ಟೈಮ್ ಎಲ್ಲೋ ಒಂದು ವಾರದಲ್ಲಿ 1-2 ಜಗಳಗಳು ಆ ಥರ ಆಗ್ತಾಯಿತ್ತು. ಸಣ್ಣ ಪುಟ್ಟದ ಜಗಳ ಆಗ್ತಾಯಿತ್ತು. ಅದೊಂದು ಸ್ವಲ್ಪ ಬೇಜಾರಾಗ್ತಿತ್ತು. ಸಣ್ಣ ಪುಟ್ಟದಕ್ಕೆ ಏನಂದರೆ ಕಿಚನಲ್ಲಿ ಕರೆಕ್ಟ್ ಟೈಮ್ ಅಡುಗೆ ಆಗಿಲ್ಲ, ಇಲ್ಲ ಕೊತ್ತಂಬರಿ ಸೊಪ್ಪು ಹಾಕಿಲ್ವಂತೆ, ಮೆಣಸಿನ್ಕಾಯಿ ಹಾಕಿಲ್ವಂತೆ, ಈರುಳ್ಳಿ ಇಲ್ವಂತೆ, ನಾವು ಎಕ್ಸ್ಟ್ರಾ ಎಲ್ಲ ಎತ್ಕೊಂಡು ತಿಂದುವಂತೆ, ಅದಕ್ಕೆ ಸಣ್ಣ ಪುಟ್ಟದ ಜಗಳ ಆಗ್ತಾಯಿತ್ತು. ಅದು ಬೇಕಾಗಿರಲಿಲ್ಲ ಓಡೆ. ಅದೆಲ್ಲ ಒಂದು ಕಡೆ ಅನ್ಸೋದು ಕಂಟೆಂಟ್ಗೋಸ್ಕರ ಮಾಡ್ತಿದ್ದಾರೆ ಓಡೆ ಅಂತ. ಅದು ಆ ವಿಚಾರದಲ್ಲಿ ನಾನು ಯಾವತ್ತೂ ಆ ಥರ ಎಲ್ಲ ಚೀಪಾಗಿ ನಡ್ಕೊಂಡಿಲ್ಲ ಒಳಗಡೆ. ಒಳ್ಳೆ ಮನುಷ್ಯ, ಒಳ್ಳೆ ಫ್ರೆಂಡು ನನಗೆ. ಹಂಗಂದ್ಬಿಟ್ಟು ನಾನು ತುಂಬ ಸಪೋರ್ಟ್ ಮಾಡ್ತಾಯಿದ್ದೀನಿ ಅಂತಲೂ ಅನ್ಕೊತಾರೆ ಕೆಲವರು. ನಾವು ಹೊರಗಡೆ ಇದ್ದಾಗಲೂ ಅಷ್ಟೇ ಸಪೋರ್ಟ್ ಮಾಡ್ತಿದ್ದೆ, ಇವನು ಹೊರಗಡೆ ಬಂದ ಮೇಲೆ ಅಷ್ಟೇ ಸಪೋರ್ಟ್ ಮಾಡ್ತೇನೆ ಅಂತ. ಆ ವ್ಯಕ್ತಿನೇ ಇರೋದು ಆಚೆ ಅದೇ ಥರ ಅಂತೆ ನಾನು ಕೇಳಿದ ಪ್ರಕಾರ. ಅಂದರೆ ಬೇಸ್ ವಾಯ್ಸಲ್ಲಿ ಮಾತಾಡೋರು, ಸ್ವಲ್ಪ ಜೋರಾಗಿ ಮಾತಾಡೋರು, ಅದು ಕೆಲವರಿಗೆ ಇರಿಟೇಟ್ ಅನ್ಸೋದು, ಇಲ್ಲ ಕೆಲವರಿಗೆ ಟ್ರಿಗರ್ ಮಾಡ್ತೀನಿ ಅಂತ ಅನ್ಸೋದು. ಆಮೇಲೆ ಒಳಗಡೆ ಥ್ರೆಟ್ನಿಂಗ್ ಅಂತಲೂ ಒಂದು ವರ್ಡ್ ಬಂತು. ಅದೆಲ್ಲ ಆ ಥರದ್ದೆಲ್ಲ ಯಾವುದೂ ಇಲ್ಲ. ವಾಯ್ಸೇ ಆ ಥರ ಇರೋದ್ರಿಂದ ಕೆಲವ್ರಿಗೆ ಆ ಥರ ಅನಿಸುತ್ತೆ ಹೊರತು ಬಿಟ್ಟರೆ ಬೇರೆ ಏನೂ ಇಲ್ಲ. ಖುಷಿಯಾಗಿ ಹ್ಯಾಪಿಯಾಗೇ ಇರೋರು ಅವರು ಮನೆ ಒಳಗಡೆ. ಅದು ಇನ್ನೂ ನಾನು ಅಂದರೆ ಇವಾಗ ನಾನು ಆಡಿಯನ್ಸ್ ಜೊತೆ ಕೂತ್ಕೊಂಡು ನೋಡಬೇಕಾದ್ರೆ ಗೊತ್ತಾಗುತ್ತೆ ಯಾರು ಒರಿಜಿನಲ್ ಆಡ್ತಿದ್ದಾರೆ, ಯಾರು ಫೇಕ್ ಆಡ್ತಿದ್ದಾರೆ ಅಂತ. ಅವಾಗ ಗೊತ್ತಾಗುತ್ತೆ ನಮಗೆ. ಅಲ್ಲವರೆಗೂ ಗೊತ್ತಾಗಲ್ಲ. ಓಡೆ ಲೈವಲ್ಲಿ ನಾವು ನೋಡಿದ ಪ್ರಕಾರ ಆ ಥರ ಎಲ್ಲ ಏನೂ ಇಲ್ಲ. ಅಂದರೆ ನಾವೆಲ್ಲರೂ ವಿನಯವ್ರ ಮಾತು ಕೇಳ್ತಾ ಇದ್ದೀವಿ, ನಾವೇ ವಿನಯನ ಎತ್ತಿಡ್ತಾ ಇದ್ದೀವಿ ಅನ್ನೋದು, ಇಡೀ ಮನೆ ವಿನಯನ ಎತ್ತಿಡ್ತಿದ್ದಾರೆ, ಅವ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ, ಅದೆಲ್ಲ ಸುಳ್ಳು. ಅವರು ಆಟ ಕರೆಕ್ಟಾಗಿ ಆಡ್ತಿದ್ದಾರೆ. ಕರೆಕ್ಟ್ ಅಂದರೆ ನನಗೆ ವಿನಯ್ ನೋಡಿದಾಗ ಆಟ ಕರೆಕ್ಟಾಗಿದೆ, ಸ್ಟ್ರಾಟಜಿ ಕರೆಕ್ಟಾಗಿ ಮಾಡ್ತಿದ್ದಾರೆ, ಪ್ಲ್ಯಾನಿಂಗ್ ಕರೆಕ್ಟಾಗಿದೆ. പക്ഷെ ಅದಕ್ಕೋಸ್ಕರ ಆ ಥರ ಅನಿಸಿರ್ಬೋದೇನೋ. ಅಂದರೆ ಆಟ ಅಂತ ಬಂದಾಗ ಸ್ವಲ್ಪ ಕಿರ್ಚಾಡೋರು, ಜಾಸ್ತಿ ಮಾತಾಡೋರು. ಅದಕ್ಕೋಸ್ಕರ ಮೇ ಬಿ ಫೈನಲಿಸ್ಟ್ ನೀವು ಆಲ್ರೆಡಿ ಸೆಲೆಕ್ಟ್ ಮಾಡಿಬಿಟ್ಟಿದ್ದೀರಾ ಅಂತ ಪದೇ ಒಂದು ಮಾತು ಬರ್ತಾಯಿತ್ತು. ಅದನ್ನು ಜೋರಾಗಿ ಹೇಳ್ಬಿಟ್ಟು ವಿರೋಧಿಸ್ಬೇಕಂತ ಏನಿಲ್ವಲ್ಲ. ನಾವು ಅದೆಲ್ಲ ಮುಗಿದಾದ್ಮೇಲೆ ನಾವು ಸಪ್ರೇಟಾಗಿ ಕೂತಾಗ ನಾವು ಹೇಳಿದ್ವಿ ಅದು ಮಾತಾಡಿದ ತಪ್ಪು, ಬೇಕಾಗಿರಲಿಲ್ಲ ಮಾತು ಅಂತ. ಆದರೆ ಆ ಸಿಚುವೇಶನ್ ಹೇಳಲ್ವ, ಆ ಸಿಚುವೇಶನ್ ಏನು ಬೇಕೋ ಆ ಪದ ಬಂದ್ಬಿಡ್ತು ಮಿಸ್ ಆಗಿ. ಅದಾದಮೇಲೆ
ನಮ್ದು ಹಳ್ಳಿ ಟಾಸ್ಕ್ ಏನು ಮುಗೀತು ಎಲ್ಲ ಆದಮೇಲೆ ವಿನಯ್ ಅವರೇ ಸಾರಿ ಕೇಳ್ತಾರೆ ಪ್ರತಿಯೊಬ್ಬರು, ಯಾರಿಗೆ ಬೇಜಾರಾಗಿದೆ ನನ್ನ ಕಡೆಯಿಂದ ಒಂದು ಸಾರಿ ಅಂತ ಕೇಳ್ತಾರೆ. ಅದಾದಮೇಲೆ ವೀಕೆಂಡ್ ಬಂದಾಗಲೂ ಇನ್ನೊಂದ್ಸಲಿ ಸಾರಿ ಅಂತ ಕೇಳ್ತಾರೆ. ಸಾರಿ ಅಂತ ಕೇಳೋಷ್ಟಲ್ಲಿ ಬಳೆ ಅನ್ನೋದು ಒಂದು ಫೋಟೋ ಬಂದುಬಿಡುತ್ತೆ ವಾಲ್ ಆಫ್ ಮೂಮೆಂಟ್ಸ್ಗೆ, ಅದೇ ಕಿಚ್ಚನ್ ಚಪಾಳಿ ವಾರ ಬಳೆಗೆ ಹೋಗುತ್ತೆ ಅಂತ ಹೇಳ್ತಾರೆ. ಅದನ್ನು ಹೇಳ್ಬಾರ್ದಾಗಿದ್ದು, ತಪ್ಪಾಗಿದೆ. ಈ ಒಂದು ತಿಂಗಳ ಜರ್ನಿನಲ್ಲಿ ನಾನು ಯಾವತ್ತೂ ಆ ಥರ ನೋಡಿಲ್ಲ ಮಾತಾಡಿದ ವಿನಯ್ ಅವರು. ಯಾರಿಗೂ ಡಿಸ್ರೆಸ್ಪೆಕ್ಟ್ ಮಾಡೋದಾಗಲಿ ಯಾರಿಗೂ ಆ ಥರ ಮಾತಾಡಿಲ್ಲ. ಆ ಫ್ಲೋನಲ್ಲಿ ಬಂತು, ಸಾರಿ ಕೇಳಿದ್ದಾರೆ. ಮುಂದಿನ ದಿವಸಗಳಲ್ಲಿ ಅದು ರಿಪೀಟ್ ಆಗಲ್ಲ ಅಂತ ಅನ್ಕೊತೀನಿ ನಾನು. ಅಂದರೆ ಇವಾಗ ಎಡಿಟರ್ಸ್ಗಳಿಗೆ ಒಂದು ಸ್ಟ್ರಾಂಗ್ ಕಂಟೆಂಟ್ ಬೇಕಾಗಿರುತ್ತೆ. ಕಿರ್ಚಾಡೋದು, ಗೇಮ್ಸ್ ಆಡೋದು, ಆ ಗೇಮ್ಸಲ್ಲಿ ಏನೇನಾಗುತ್ತೆ, ಯಾರ್ಯಾರು ಏನೇ ಥರ ಸ್ಟ್ರಾಟಜಿ ಪ್ಲ್ಯಾನ್ ಮಾಡ್ತಾರೆ. ಅಂದರೆ ನಾವೇನು ಮಾಡಿಲ್ಲ ಅಂತಲ್ಲ, 24 ಗಂಟೆ ಸಿಕ್ಕಾಪಟ್ಟೆ ತರಲೆ ಮಾಡಿರ್ತೀವಿ, ಆಟ ಆಡಿರ್ತೀವಿ, ಜಗಳಗಳು ಮಾಡಿರ್ತೀವಿ. ಅದರಲ್ಲಿ ಯಾವ್ದು ಸ್ಟ್ರಾಂಗ್ ಅನಿಸುತ್ತೋ ಆ ಕಂಟೆಂಟ್ಗೆ ಹಾಕೊತಾರೆ, ಇಲ್ಲ ಅದನ್ನು ಯಾವ್ದು ಸ್ಟ್ರಾಂಗ್ ಅನಿಸುತ್ತೋ ಅದು ಪ್ರೋಮೋ ಬಿಡ್ತಾರೆ. ಸೊ ಅದು ಬಿಟ್ಟರೆ ನಾವು ತುಂಬ ಎಂಜಾಯ್ ಮಾಡಿದ್ದೀವಿ ಒಳಗಡೆ. ಆಚೆ ಬಂದು ನಾನು ನೋಡಿದಾಗ ನನ್ನ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಕಮ್ಮಿ ಕಾಣಿಸಿತ್ತು. ಆದರೆ ನಾನು ಹೇಳ್ತಿದ್ದೆ ಮನೇಲಿ, ಈ ಶಾರ್ಟಲ್ಲಿ ಈ ದಿನದಲ್ಲಿ ಈ ಥರ ಮಾಡಿದ್ವಿ ನಾವು ಅಂತ. ಅದು ಬೆಸ್ಟ್ ಅಂತ ಅನಿಸಿಲ್ಲ ಅಂತ ಅನ್ಕೊತೀನಿ. ಅದಕ್ಕೆ ನಾನು ಮೊದಲನೇ ಆಟ ಆಡಿದ್ದು ತುಕಾಲಿ ಸಂತೋಷ್ ಅವ್ರನ್ನ ಸೇವ್ ಮಾಡೋವಂಥ ಆಟ. ಅದನ್ನು ಪೋಲ್ನ ಇಟ್ಕೊಂಡು ನಿಂತ್ಕೊಬೇಕು, ನೀರು ಹೊಡಿತಾರೆ ಅಂತ. ಆವಾಗ ಈಶಾನಿ ಅವ್ರು ಬಂದು ನನ್ನ ಮೇಲೆ ಜಾಸ್ತಿ ಇದು ಮಾಡ್ತಾರೆ. ಅಂದರೆ ಅಲ್ಲಿ ಸ್ಪೋರ್ಟಿವ್ ಆಗೇ ತೊಗೊತೀನಿ, ಅದನ್ನು ಯಾಕೆ ಪರ್ಸ್ನಲಾಗಿ ತೊಗೊಂಡು ಅವ್ರ ಮೇಲೆ ರೇಗಾಡೋದಾಗಲಿ ಮತ್ತೊಂದಾಗಲಿ ನಾನು ಮಾಡಿಲ್ಲ. ಅದು ತುಂಬ ನನಗೆ ಮಜಾ ಅನಿಸ್ತು. ಅವರು ಎಲ್ಲ ಬಂದು ನಾನು ಟ್ರಿಗರ್ ಮಾಡಿದ್ದು, ಕಿವಿಗೆ, ಮೂಗಿಗೆ, ಚೆಸ್ಟ್ಗೆ ಮತ್ತು ಬೇಕಂತ ಕಣ್ಣಿಗೆ ಎಲ್ಲ ನೀರು ಹೊಡಿತಾ ಇದ್ದಿದ್ದು ಸ್ವಲ್ಪ ಟ್ರಿಗರ್ ಅನಿಸ್ತು. ಆದರೂ ಕಂಟ್ರೋಲ್ ಮಾಡಿಕೊಂಡು ನಾನು ಖುಷಿಯಾಗಿ ರೆಸ್ಪಾನ್ಸ್ ಮಾಡಿಕೊಂಡು ಅಷ್ಟು ಡೈಲಾಗ್ಗಳು ಹೇಳ್ಕೊಂಡು ಅಲ್ಲೂ ನಿಂತ್ಕೊಂಡೆ. ಅದೊಂದು ಸ್ವಲ್ಪ ಟ್ರಿಗರ್ ಅಂತ ಅನಿಸ್ತು. ಆಮೇಲೆ ನಾನು ಸ್ಪೋರ್ಟಿವ್ ಆಗೇ ತೊಗೊಂಡು ಬಿಟ್ಬಿಟ್ಟೆ ಅದನ್ನು.